ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಮತ್ತು ಅಕ್ರಮ ಮದ್ಯ ಮಾರಾಟ ಇರ್ಬೋದು, ಓಸಿ ಇರ್ಬೋದು, ಅಥವಾ ಅಕ್ರಮ ದಂಧೆಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಅಕ್ರಮ ದಂಧೆಗಳ ವಿರುದ್ಧ ಪ್ರತಿಭಟನೆ ಮತ್ತು ಭ್ರಷ್ಟ 2 ಜನ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈ ಪ್ರತಿಭಟನೆ. ನಮ್ಮನ್ನು ಕುಗ್ಗಿಸಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳಾದಂಥ DYSP ಗೀತಾ ಅವರು ನಮಗೆ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೀನಿ. ಕಳೆದ ವರ್ಷ ಸಂತೋಷ್ ಅಂತೇಳಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಆತ್ಮಹತ್ಯೆಗೂ ನನಗೂ ಸಂಬಂಧನೇ ಇಲ್ಲ. ಅವನು ಯಾರು ಅಂತಲೇ ನನಗೆ ಪರಿಚಯ ಇಲ್ಲ. ಅವತ್ತಿನ ದಿವಸ MN ನಾಯಕರು ವಕೀಲರು ನನ್ನ ಮತ್ತು ಅವರನ್ನು ಇಬ್ಬರೂ ಸೇರಿ ಆ ಕೇಸಲ್ಲಿ ಪಿಟ್ ಮಾಡಬೇಕು ಅಂತೇಳಿ ಇದೇ ಗೀತಾ ಪಾಟೀಲ್ರವರು ನನ್ನನ್ನು ಕರೀತಾರೆ. ನಿಮ್ಮ ಮೇಲೆ ಕೊಲೆ ಕೇಸ್ ಆಗಿದೆ, ಅವನು ಮಾಡ್ಕೊಂಡಿರೋದು ಆತ್ಮಹತ್ಯೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಅವನು ನನ್ನ ಹೆಸರು ಹೇಳಿದಾನೋ ಗೊತ್ತಿಲ್ಲ, ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಮೊಬೈಲ್ ಕೊಡಲ್ಲ ಅಂದ ತಕ್ಷಣ ಒಂದು ರೀತಿಯ ರೌಡಿ ರೀತಿಯಲ್ಲಿ ನನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಮೊಬೈಲನ್ನು ಕಸಿತಾರೆ. ಆವಾಗ ನಾನು ಆ ಮೊಬೈಲನ್ನು ಅಲ್ಲೇ ಬಿಟ್ಟು ಬರ್ತೀನಿ. ಬಿಟ್ಟು ಬಂದಮೇಲೆ ಪುನಃ ಮತ್ತೆ ಒಂದು ದಿವಸ ಆದಮೇಲೆ ಬೆಳಿಗ್ಗೆ ನಮ್ಮನೆಗೆ 3 ಪೊಲೀಸ್ ಜೀಪನ್ನು ಕಳಿಸ್ತಾರೆ. ಬೆಳಗ್ಗೆ ಹತ್ತಲೇ ನಾನು ಎದ್ದಿಲ್ಲ, 3 ಪೊಲೀಸ್ ಜೀಪನ್ನು ಕಳಿಸಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ. ಆವಾಗ ನಾನು ಆ ಪೊಲೀಸರಿಗೆ ಹೇಳಿದೆ, ನಾನು ಬರ್ತೀನಿ, ನಾನು ಯಾವುದೇ ಕಳ್ಳ ಅಲ್ಲ, ನಾನೇನಾದರೂ ಆ ಸಂತೋಷನ ಆತ್ಮಹತ್ಯೆಗೆ ಭಾಗವಹಿಸಿದ್ದೀನಿ ಅಂದರೆ ಇಡೀ ಕುಟುಂಬ ನಾನು ಸರ್ವನಾಶ ಆಗಿ ಹೋಗಲಿ, ಅದರಲ್ಲೇನಾದರೂ ಒಂದು ಕಿಂಚಿತ್ತು ಅವನ ಸಾವಿಗೆ ಕಾರಣ ಆಗಿದ್ದೀನಿ ಅಂದರೆ ನನ್ನ ಕುಟುಂಬ ಮತ್ತು ನಾನು ಇಡೀ ಸರ್ವನಾಶ ಆಗಿ ಹೋಗಲಿ ಅಂತ ಹೇಳಿದೆ. ಅವತ್ತು ಕೂಡ ಹೇಳೋದು ಒಂದೇ, ಇವತ್ತು ಹೇಳೋದು ಒಂದೇ. ಆ ಒಂದು ಸಮಸ್ಯೆಯಲ್ಲಿ ನಂದೇನಾದರೂ ಪಾತ್ರ ಇದ್ದರೆ ನನಗೆ ಯಾವ ಶಿಕ್ಷೆನೂ ದೇವರು ಕೊಡಲಿಕ್ಕೆ ಕೊಡಲಿಲ್ಲ, ಕಾನೂನಲ್ಲಿ ಕೊಡಲಿಕ್ಕೆ ಕೊಡಲಿಲ್ಲ. ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟೆ. ಆಮೇಲೆ ನಮ್ಮ ಸೀನಿಯರ್ ಲೀಡರ್ ಆದಂಥವ್ರಿಗೆಲ್ಲ ಫೋನ್ ಮಾಡಿ ಆ ಕೇಸಿಂದ ನಮ್ಮನ್ನು ಕೈಬಿಟ್ರು. ಆದರೆ ತನಿಖೆ ನಡೀತಾ ಇದೆ. ಸ್ವಲ್ಪ 2 ದಿವಸಕ್ಕೆ SP ಅವರು ಯಾವ ರೀತಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾರಣ ಯಾಕೆ, ಅವನು ಫೇಕ್ ID ಮಾಡಿಕೊಂಡು ಎಷ್ಟು ಜನರಿಗೆ ಮೋಸ ಮಾಡಿದ, ಎಷ್ಟು ಹಣ ಲೂಟಿ ಮಾಡಿದ, ಆ ಕಾರಣದಿಂದ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ SP ಅವರು ಬಹಿರಂಗಪಡಿಸಿದರು. ಆದ್ದರಿಂದ DYSP ಅವತ್ತಿಂದ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ನನಗೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಭಾಳ ಬೇಜಾರಾಗಿದೆ. ಒಬ್ಬ ಹೆಣ್ಮಗಳಾಗಿ ಕಾನೂನನ್ನು ರಕ್ಷಣೆ ಮಾಡಬೇಕಾದವರು ಈ ದೇಶದಲ್ಲಿ ಒಂದು ಒಳ್ಳೆಯ ಅಧಿಕಾರಿಗಳಾಗಿ, ಪೊಲೀಸ್ ಅಧಿಕಾರಿಗಳು DYSP ಆಗಿ, ಈಗ ಗೀತಾ ಇವರು ಹೇಳಿದರು, ಭೋಜರಾಜ್ ಅವರು, ಗೀತಾ ಅಂತೇಳಿ ಒಳ್ಳೆಯ ಒಂದು ಹೆಸರನ್ನು ಇಟ್ಕೊಂಡು ಒಂದು ರೌಡಿ ಥರ ಅಥವಾ ಅಧಿಕಾರ ಇದೆ ಅಂತೇಳಿ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಭಾಳ ಬೇಜಾರಾಗ್ತಾಯಿದೆ.